ಸರೋಜಾ, ಸರೋಜಾ, ಇಂದು ಕೃಷ್ಣ ಕ್ಯಾನಲ್ ಬಗ್ಗೆ ಮೀಟಿಂಗ್ ಇದೆ, ಅದಕ್ಕೆ ನಾನು ಹೋಗಬೇಕು. ತಮ್ಮ ಬಲಭೀಮ ಮತ್ತು ಕುಮಾರನ ಊಟ ನೋಡಿಕೊ. ನಂದು ಯಾವಾಗಲೂ ಒಂದೇ ಮಾತು ಅಂತ ನಿಮಗೆ, ಆದರೂ ಹೇಳುವುದು ನನ್ನ ಆದ್ಯ ಕರ್ತವ್ಯ ಸರೋಜಾ. ಯಾಕೆಂದರೆ ತಮ್ಮ ಬಲಭೀಮ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾನೆ. ಕುಮಾರ ಮತ್ತು ಸೀತಾ ಉಣಿಸಿದ ಕೈ ತುತ್ತು ಮರೆಸುವುದು ನಿನ್ನ ಕರ್ತವ್ಯ. ನಾನಿನ್ನು ಬರಲೆ? ಸರಿ, ಆಯ್ತು, ಹೋಗಿ ಬನ್ನಿ. ಹಲೋ ನರೇಂದ್ರ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು ಹೇಳ್ಕೊಟ್ಟಂತ ನಾಟಕ ಇವತ್ತೇ ಈಗಲಿಂದಲೇ ಮನೆಯಲ್ಲಿ ಶುರು ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಆ ನಾಟಕದ ಮೊದಲನೇ ಅಧ್ಯಾಯ ಇಂದಿನಿಂದಲೇ ಪ್ರಾರಂಭ ಮಾಡ್ತೀನಿ. ಅಂತೂ ಆ ಮಲಮಗನಿಗೆ ಕೊಡಬೇಕಾದ ಕಾಟ ಕೊಟ್ಟೆ ಕೊಡ್ತೀನಿ. ಚೆನ್ನಾಗಿದೆ. ಆಗ್ಲೇ ದೀಪ ನಾನು ಉರಿದಾಗಲೇ ಆರ್ಲೇಬೇಕಲ್ಲ. ಓಕೆ ಓಕೆ, ಮತ್ತೆ ನಿನಗೆ ಬೆಳಗ್ಗೆ ಕಾಲ್ ಮಾಡ್ಲಾ? ಬೇಗ ಮಾಡು, ಜಲ್ದಿ. ಬೇಗ ಮಾಡಿ, ಜಲ್ದಿ. ಸರಿ ಆಯ್ತು. ಯಾಕೋ ಬೇಕೂಫ, ನಾನಿದ್ದೀನಲ್ಲ, ಮತ್ತೆ ಚಿಕ್ಕಮ್ಮ ಯಾಕೆ ಬೇಕು ನಿನಗೆ? ಸರಿ ಅಮ್ಮ, ಹಾಗಾದರೆ ಮೊದಲು ನನಗೆ ಹಸಿವಾಗಿದೆ, ಊಟ ಬಡಿಸು. ಊಟ ಊಟ ಊಟ, ಛೇ, ನಿಮಗೆಲ್ಲ ಕೂಳ್ ಹಾಕೋದಕ್ಕೆ ಇದೇನು ಧರ್ಮ ಛತ್ರ ಅಂತ ತಿಳ್ಕೊಂಡಿದ್ದೀಯಾ? ಈ ಮನೆಯಲ್ಲಿ ದುಡಿಯೋರಿಗೆ ಮಾತ್ರ ಕೂಳ್ ಹಾಕೋದು, ದುಡಿಯದೆ ನಿಮಗೆಲ್ಲ ಹರಾಮಿ ಕೂಳ್ ಹಾಕೋಕ್ ಆಗೋದಿಲ್ಲ. ಮನೆಯಲ್ಲಿ ನೀರಿಲ್ಲ, ನೀರ್ ತಗೊಂಡ್ ಬಾ. ಚಿಕ್ಕವನಾದ ನನಗೇಕೆ ಈ ಭಾರ ಹಾಕ್ತೀಯಮ್ಮ? ಕಸವಾದರೆ ನೂಕಬಹುದು, ಆದರೆ ಕೊಡ ಎತ್ತಲು ನನಗೆ ಸಾಧ್ಯನಾ? ಬೇಡಮ್ಮ, ಬೇಡ. ನನ್ನ ಚಿಕ್ಕಮ್ಮ ಬಂದ ನಂತರ ನೀನು ಹೇಳಿದ ಕೆಲಸ ಮಾಡ್ತೀನಿ, ಆದರೆ ಮೊದಲು ನನಗೆ ಹಸಿವಾಗಿದೆ, ಊಟ ಬಡಿಸು. ಯಾಕೋ ಸರ್ಕಾರದವರು ಕೊಟ್ಟ ಅಣ್ಣ ನಿನಗೆ ಸಾಲ್ತಿಲ್ಲ? ಹುಟ್ಟಿ 10 ವರ್ಷಗಳವರೆಗೂ ಯಾರಿಂದಲೂ ಏಟು ತಿನ್ನದ ಈ ಜೀವ ನಿನ್ನಿಂದ ಏಟು ತಿನ್ನುವುದೆಂದರೆ ನನಗೆ ಬಹಳ ಕಷ್ಟವಾಗುತ್ತಿದೆ ತಾಯಿ, ಕಷ್ಟವಾಗುತ್ತಿದೆ. ಕಷ್ಟ ಸಿಗದೆ ಒಂದೇ ಸಲ ಸುಖ ಬಾ ಅಂದ್ರೆ ಹೇಗೆ ಬರುತ್ತೆ?
ನೋಡು, ಇನ್ ಮುಂದೆ ಈ ಮನೆಯಲ್ಲಿ ಎಲ್ಲ ಕೆಲಸ ನೀನೇ ಮಾಡಬೇಕು. ನಿನ್ನ ಚಿಕ್ಕಮ್ಮ ಬಂದ್ಮೇಲೆ ಊಟ ಹಾಕ್ತೀನಿ, ಮೊದಲು ಕೆಲಸ ಮಾಡಿ ನಡಿ. ಹಾಗೇನ್ ಬೇಡ ತಾಯಿ. ಶಾಲಾ ಅಡುಗೆಯವರು ತನ್ನ ಬೇಡುಗೆಗಾಗಿ ಇಂದು ಅಡುಗೆ ಮಾಡಿಲ್ಲ. ಅಲ್ಲದೆ ಮುಂಜಾನೆ ಕೂಡ ನಾನು ಉಣ್ಣದೆ ಹಾಗೆ ಹೋಗಿದ್ದೇನೆ. ಈಗ ನನಗೆ ತುಂಬಾ ಹಸಿವಾಗಿದೆ ತಾಯಿ. ಊಟ ಹಾಕು, ನಿನ್ನ ಕಾಲಿಗೆ ಬೀಳುತ್ತೇನೆ. ದರಿದ್ರದವನು ನನ್ನ ಕಾಲು ಹಿಡಿಯೋಕೆ ಬಂದಿದ್ದಾನೆ. ನಿಮ್ಮ ತಂದೆ ನನಗೆ ಮಕ್ಕಳಿಲ್ಲ, ಹಾಗೆ ಹೀಗೆ ಅಂತ ಈ ಮನೆ ಕರ್ಕೊಂಬಂದ್ರು. ನಿನ್ನಂತ ಪೀಡೆನ ನನಗೆ ಜೋಡ್ ಮಾಡಿಬಿಟ್ರು. ಎಲ್ಲ ನನ್ನ ಕರ್ಮ. ಕರ್ಮ ನಿನ್ನದಲ್ಲಮ್ಮ. ಮಲಮಗನಾಗಿ ಹುಟ್ಟಿದ್ದು ನನ್ನ ಕರ್ಮ. ಮಲ ಎಂಬ ಹೇಸಿಗೆ ಪದನ ಹೊತ್ತ ಈ ಜೀವ ಅದನ್ನು ಅನುಭವಿಸಲೇಬೇಕು. ಅಮ್ಮ, ಈ ಕಷ್ಟಕ್ಕಾಗಿ ನನ್ನನ್ನು ಹೆತ್ತು ಕಣ್ಮರೆಯಾದೇನಮ್ಮ. ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಕಾಲ ನೂಕಬೇಕಾಯಿತು. ನನ್ನ ಜೀವನ ಅಮ್ಮ, ಹಾಗೇನ್ ಬೇಡಮ್ಮ. ನನಗೆ ಒಂದೇ ಒಂದು ತುತ್ತು ರೊಟ್ಟೆ ಕೊಟ್ಟು ಹೊಟ್ಟೆ ತುಂಬಿಸು. ಈ ಮನೆಯಲ್ಲಿ ಚಾಕ್ರಿ ಮಾಡಿದ್ರೆ ನೀನು ರೊಟ್ಟಿ ಸಿಗೋದು. ಹೋಗು, ನೀರು ಕಾಲಿಗಿದೆ, ನೀರು ತುಂಬ್ಕೊಂಡ್ ಬಾ. ಬೇಗ ಬೇಗ ಕಸ ಗುಡ್ಸು. ಆಯ್ತಮ್ಮ, ಕಸಾನು ನೂಗ್ತೀನಿ. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ. ಕಣ್ಣೀರಿನ ಕಥೆಯೋ ಕಂದನ ಜೀವನದ ಯತಿಯೋ. ತಾಯಿ ಇಲ್ಲದ ತಪ್ಪಲಿಯೋ ಇನ್ನು ಕಣ್ಣೀರ ಕೇಳುವರು. ಅನ್ನಕ ಇನ್ನು ಗತಿ ಇಲ್ಲ, ದುಃಖ ಕೂಳಿಗೆ ಗತಿ ಇಲ್ಲ. ದುಃಖ ಕೇಳವರಾರಿಲ್ಲ, ದುಃಖ ಕೇಳವರಾರಿಲ್ಲ, ದುಃಖ ಕೇಳವರಾರಿಲ್ಲ. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯತಿಯೋ. ನನ್ನ ನಿನ್ನ ನೋಡುವ, ನನ್ನ ನಿನ್ನ ನೋಡುವ, ಎಲ್ಲೇ ಹೋದೆ ನನ್ನ ತಾಯಿ. ಮರಿಲಾರೆ ತಾಯಿ, ಮರಿಸಲಾರೆ ತಾಯಿ. ಮರಿಲಾರೆ ತಾಯಿ, ಮರಿಸಲಾರೆ ಜೀವ. ಆಯ್ತಮ್ಮ, ಈಗಲಾದರೂ ಊಟ ಬಡಿಸ್ತೀಯಾ? ಅಲ್ಲಪ್ಪ, ನೀನು ಊಟ ಬಡಿಸ್ಬೇಕಾ? ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೂ ತುಂಬಾ ಸುಸ್ತಾಗಿದೆ, ತುಂಬಾ ಕಾಲು ನೋಯ್ತಾ ಇದೆ. ಸ್ವಲ್ಪ ಕಾಲು ಒತ್ತೀಯಾ? ತಾಯಿಯ ಸೇವೆ ದೇವರ ಸೇವೆ, ದೇಶ ಸೇವೆ ಈಶ ಸೇವೆ. ಆಯ್ತಮ್ಮ, ನಿನ್ನ ಪಾದ ಸೇವೆ ಮಾಡಿ ತಾಯಿಯ ಋಣ ಮುಟ್ಟಿಸುತ್ತೇನೆ. ತಾಯಿ ಸೇವೆ ಮಾಡೋ ಜನ್ಮಕ ನಿನ್ನ ಜನ್ಮ ಸ್ವಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸ್ವಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ. ತಾಯಿ
ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸ್ವಾರ್ಥಕ ತಾಯಿ ಸೇವೆ ಮಾಡೋ ನನ್ನ ಕಾಲು ಹೊತ್ತ ನೆಪದಲ್ಲಿ ನನ್ನ ಮೇಲೆ ಸೇಡ್ ತಿರ್ಸ್ಕೊಂಡು ಬಂದಿದ್ಯಾ ನಿನ್ನ ಮೈ ಚರ್ಮ ಅಮ್ಮ, ಜಗತ್ತಿಗಿಂತ ವಿಶಾಲವಾದದ್ದು ಎಂದರೆ ತಾಯಿ ಅಂತ ಹೇಳ್ತಾರೆ. ಆಕಾಶಗಿಂತ ಎತ್ತರವಾದದ್ದು ಎಂದರೆ ತಂದೆ ಅಂತ ಹೇಳ್ತಾರೆ. ಸೂರ್ಯನಿಗಿಂತ ಮಿಗಿಲಾದ ಪ್ರಕಾಶ ಜ್ಞಾನ ಅಂತ ಹೇಳ್ತಾರೆ. ಅಂತ ಜ್ಞಾನವಂತ ತಾಯಿಯಾದ ನಿನ್ನಲ್ಲಿ ಹೆತ್ತ ಮಗನ ಕತ್ತು ಕೊಯ್ಯುವಂತ ಕೆಲಸ ಮಾಡಬೇಡಮ್ಮ. ನಿನ್ನ ಕಾಲಿಗೆ ಬೀಳ್ತೀನಿ. ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು. ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ, ಎಂತ ಕೆಲಸ. ನಗುವ ಹಸು ಕಣ್ಣನಲ್ಲಿ ನಲಿದಾಡಬೇಕಾದ ನೀನು ಈ ರೀತಿ ಬರೆ ಎಳೆಯುವುದಕ್ಕಿಂತ ನನ್ನ ಪ್ರಾಣವನ್ನಾದರೂ ತೆಗೆಯಬಾರದೆ. ದೇವ ಮಂದಿರದಲ್ಲಿ ಅಮ್ಮ, ಅಮ್ಮ, ನಿನಗೆ ಈ ಜೀವ ಬೇಡವಾಗಿದ್ದರೆ ನನಗೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಮ್ಮ. ಸಂತೋಷದಿಂದ ನನ್ನ ತಾಯಿ ಒಡಲು ಸೇರುತ್ತೇನೆ. ನನಗೆ ಇಷ್ಟೊಂದೆಲ್ಲ ಮಾತನಾಡ್ತಯ್ಯ ನಿನ್ನನ್ನ. ಅಮ್ಮ, ಅಮ್ಮ, ಎಂತ ವಿಷಯಗಳಿಗೆ ಎಲ್ಲಿ ಜನ್ಮ ಬಿತ್ತೇನಮ್ಮ. ನನಗೆ ಹುಟ್ಟಿದ ಕ್ಷಣವೇ ನನ್ನ ಪ್ರಾಣ ನಿನ್ನ ಕೈಯಾರೆ ತೆಗೆದಿದ್ದರೆ ನಿನಗಿಂತ ಪರಿಸ್ಥಿತಿ ಬರುತ್ತಿದ್ದಿಲ್ಲಮ್ಮ. ಎಂದು ರಕ್ತ ನೋಡಿದ ಈ ಕುಮಾರ ಸ್ವಂತ ತನ್ನ ಮೈಯಲ್ಲಿಯೇ ರಕ್ತ ನೋಡುವಂತಾಯ್ತು. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ. ಸತ್ಯವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಎನ್ನುವುದು ಎಲ್ಲ ಮಾತುಗಳು ಬರೀ ಮಾತುಗಳು. ಮೋಸವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಎನ್ನುವುದು ಅರಿತೆ ಬಾಳಿನೋಳು ನನ್ನ ಬಾಳಿನೋಳು. ಅಕ್ಕ, ಏನಿದು ನೀನು ಮಾಡುತ್ತಿರುವ ಕೆಲಸ? ನೀನೇನು ಮನುಷ್ಯಳು ಅಥವಾ ರಾಕ್ಷಸಳು? ಮಗು, ಏನಪ್ಪ
ಈ ರೀತಿ ಶಿಕ್ಷೆ ಕೊಟ್ಟಾಳೆ ಇವಳು. ಪಾಪಿ ಹೆಣ್ಣೆ, ನೀನೇನು ಮನುಷ್ಯಳು ಅಥವಾ ರಾಕ್ಷಸಳು? ನೀನೊಬ್ಬಳು ನಿರ್ಜಲ ಹೆಣ್ಣು. ಅಳಬೇಡಮ್ಮ, ಅಳಬೇಡ. ವಿಧಿ ಬರಾವೆ ನನಗೆ ಈ ರೀತಿ ಬರೆದಿರುವಾಗ ಯಾರೇನು ಮಾಡುವುದು? ಅದು ನನ್ನ ಪ್ರಾರಬ್ಧ ಕರ್ಮ. ಅಮ್ಮ, ಸಂಕಟ. ಹೇಳಪ್ಪ, ನಿನಗೆ ಯಾಕೆ ಈ ಸ್ಥಿತಿ ಬಂತು? ಹೇಳು ಮಗನೇ, ಹೇಳು. ಹಸಿದ ಒಡಲಿನ ತಾಪವಮ್ಮ. ತುತ್ತು ಅನ್ನಕ್ಕಾಗಿ ಅಮ್ಮ ಎಂದು ಬಾಯಿ ತೆರೆದು ಕೇಳಿದರೆ ಬಾಯಿ ತುಂಬ ಬರೆ ಬಿತ್ತಮ್ಮ, ಬಾಯಿ ತುಂಬ ಬರೆ. ಎಲ್ಲೇ ಚಾಂಡಾಲಿ ಹೆಣ್ಣೆ, ಮಗು ಈ ರೀತಿ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ತುತ್ತನ್ನ ಕೊಡದ ಹೆಣ್ಣು ನೀನು ಅಲ್ಲ ಕಣೆ. ಮಗುವಿಗೆ ಈ ರೀತಿ ಬರೆ ಹೇಳ್ತಿದ್ದೀಯಲ್ಲ, ನೀನ್ ಸ್ವಲ್ಪನಾದ್ರೂ ಕರುಣೆನಾಗಿದೆಯಾ? ನನಗೆ ಹೇಳುವ ಅಧಿಕಾರ ನಿನಗಿಲ್ಲ. ನಾನು ಈ ಮನೆಗೆ ಹಿರಿ ಸೊಸೆ, ಅವನು ನನ್ನ ಮಗ. ನಾನು ಹೊಡಿತೀನಿ, ಬಡಿತೀನಿ, ಇಲ್ಲ ಕೊಂದು ಹಾಕ್ತೀನಿ. ಅದನ್ನೆಲ್ಲ ಕೇಳುವ ಅಧಿಕಾರ ನಿನಗಿಲ್ಲ. ಇವನು ನಾನು ಪಡೆದ ಮಗ. ನೋಡು, ನಿನಗೆ ಮಕ್ಕಳಾಗಿದ್ರೆ ತಾನೇ ಗೊತ್ತಾಗೋದು ಮಗುವಿನ ಬೆಲೆ. ನೋಡು, ಮಗು ಮುದ್ದಾಗಿ ಬೆಳೆಯಲಿ, ದೊಡ್ಡ ವ್ಯಕ್ತಿ ಆಗಲಿ ಎಂದು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಕಣೆ. ಈ ರೀತಿ ಮಗುವಿನ ಮೇಲೆ ಬರೆ ಎಳೆದಿದ್ಯಲ್ಲ, ನೀನೇನು ಮನುಷ್ಯಳು ಅಥವಾ ರಾಕ್ಷಸಳು? ಏನೇ ಭಿಕಾರಿ, ನನಗೆ ನನಗೆ ಹೆಮ್ಮಾರಿ ಅಂತೀಯ? ಅತ್ತಿಗೆ, ಏನಿದು ನೀನು ಮಾಡುತ್ತಿರುವ ಕೆಲಸ? ಓಯ್, ನನಗೇನ್ ಮಾತನಾಡ್ತೀಯ? ಮೊದಲು ನಿನ್ನ ಹೆಂಡತಿ ಬಗ್ಗೆ ಸ್ಟಡಿ ಮಾಡಿ ಮಾತನಾಡು. ಕುಮಾರ, ಚಿಕ್ಕಪ್ಪ, ಏನಾಗಿದೆಪ್ಪ ಈ ನಿನ್ನ ಮೈ ತುಂಬಾ ಸುಟ್ಟ ಗಾಯ? ಏನಾಗಿದೆ? ಏನಾಗಿ ಕುಮಾರ ಈ ನಿನಗೆ ಈ ತರ ಬರೆ ಎಳೆದಿದ್ದಾಳೆ? ಏನಾಗಿದೆ ಅಂತ ಮತ್ತೇನು ಕೇಳ್ತೀರಾ? ಈ ಮನೆ ಹಾಳಿ ಮನೆ ಹೊಕ್ಕು ನನ್ನ ಮಗನಿಗೆ ಈ ರೀತಿ ಬರೆ ಕೊಟ್ಟಿದ್ದಾಳೆ ಕಣ್ರಿ, ಬರೆ ಕೊಟ್ಟಿದ್ದಾಳೆ. ನನ್ನ ಹೊಟ್ಟೆ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿರುವ ಈ ನನ್ನ ಮಗನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿಯಾ? ತಾಳು. ಬಲಭೀಮ, ಕೆಳಗಿಳಿಸೋ ನಿನ್ನ ಕೈನ. ನಿಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿ ಮೇಲೆ ಹೋದೆಯ ಮೂರ್ಖ. ಕೈ ಮಾಡದೆ ಏನು ಮಾಡ್ತಾರಣ್ಣ? ಕೈ ಮಾಡದೆ ಏನು ಮಾಡುತ್ತಾರೆ? ಇವಳು ನನ್ನ ಕುಮಾರನಿಗೆ ಶಿಕ್ಷೆ ಕೊಟ್ಟಿದ್ದ ನೋಡಿದರೆ ನನ್ನ ಪಾದದಿಂದ ನೆತ್ತಿಗೆ ಉರಿ ಎತ್ತಿ ಬೀಳುತ್ತದೆ ಅಣ್ಣ, ಪಾದದಿಂದ ನೆತ್ತಿಗೆ ಉರಿ ಎತ್ತಿ ಬೀಳುತ್ತದೆ. ಹಡದ ಮಗನ ಬಗ್ಗೆ ಕಾಳಜಿ ನಿನಗಿಲ್ಲದಿದ್ದರೆ ಕಾಯದ ಕಬ್ಬಿಣ ಬರಿ ಹೇಳುವ ಈ ಸೂಳೆಗೆ ಎಲ್ಲಿಂದ ಬರಬೇಕು ಕಾಳಜಿ? ಸೂಳೆ 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 ಅಲ್ಲ ರೀ, ಈ ನಿಮ್ಮ ತಮ್ಮ ನನಗೆ ಸೂಳೆ ಅಂತ ಕರೆದ್ರು ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಯಾಕ್ರಿ? ನಿಮಗೇನು ಅನಿಸ್ತಾ ಇಲ್ವಾ? ಕರುಣಾವಂತ ಹೃದಯಕ್ಕೆ ಎಲ್ಲಿಂದ ಬರ್ತಾ ಇದೆ ರೋಷ? ರೈತರ ರೂವಾರಿಯಾಗಬೇಕಾದ ನನ್ನ ಅಣ್ಣನ ತಲೆ ಕೆಡಿಸಿ ಇಂಥ ಕೀಳು ಮಟ್ಟಕ್ಕಿಳಿಸಿದ ನೀನು ಹೆಣ್ಣಲ್ಲ, ರಾಕ್ಷಸಿ. ನೋಡಿದ್ರ ನಿಮ್ಮ ತಮ್ಮ ನಿಮ್ಮ ಕನ್ಯೆದುರಲ್ಲಿಗೆ ನಾವು ಯಾವ ರೀತಿ ಮಾತನಾಡ್ತಾ ಇದ್ದಾನೆ ಅಂತ. ಅದನ್ನ ಮಾತು ಕೇಳ್ತಾ ನೀವು ಮೂಕನಾಗಿ ನಿಂತು ಬಿಟ್ರಲ್ಲ. ಸರಿ, ಹಾಗಾದ್ರೆ ನೀವು ಹೀಗೆ ನಿಂತ್ಕೊಳ್ಳಿ. ಇನ್ನು ಮುಂದೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಸರೋಜ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಸಬೇಡ. ಸ್ವಲ್ಪ ನಿಧಾನಿಸಿ ನನ್ನ ಮಾತು ಕೇಳು. ನಾನು ಯಾರ ಮಾತು ಕೇಳೋದಿಲ್ಲ. ಯಾವತ್ತಿದ್ರು ನನ್ನ ಮಾತು ಒಂದೇ. ಈ ಮನೆಯಲ್ಲಿ ಇವ್ರು ಇರಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಓಹೋ, ಕರುಣಾವಂತ ಹೃದಯಕ್ಕೆ ಎಲ್ಲಿಂದ ಬರ್ತಾ ಇದೆ ರೋಷ? ನಿನ್ನ ತಾಳು.
ಬಲಭೀಮ, ನನ್ನೆದುರಿಗೆ ನಿನ್ನಾಟ ನಡೆಯೋದಿಲ್ಲ. ಮರ್ಯಾದೆಯಿಂದ ಈ ಮನೆ ಬಿಟ್ಟು ನಿನ್ನ ಭಾಗ ತೆಗೆದುಕೊಂಡು ಬೇರೆ ಕಡೆ ಮನೆ ಮಾಡು. ಇಲ್ಲದಿದ್ದರೆ ನಿನ್ನ ಕತ್ತಿಗೆ ಕೈ ಹಾಕಿ ನೂಕಬೇಕಾಗುತ್ತದೆ. ಏನ್ ಹೇಳ್ತಾ ಇದ್ದೆ ಅಣ್ಣ? ಎಂದು ಅರಿಯದ ನೀ ನಿನ್ನ ಬಾಯಿಯಿಂದ ಈ ಮಾತು ಹೊರಬತ್ತೆ ಅಣ್ಣ. ಸ್ವಂತ ಮಗನನ್ನು ಸಿಕ್ಕಂತೆ ಬರ ಎಳೆದ ಈ ಸೂಳೆ ನಿನಗೆ ಬೇಕಾದಳೆ ಅಣ್ಣ? ಹೇಳಣ್ಣ, ಹೇಳು. ಅಯ್ಯೋ ಕುಮಾರ, ಜ್ಞಾನ ಜ್ಯೋತಿಯಿಂದ ಜಗತ್ತನ್ನೇ ಬೆಳಗಬೇಕಾದ ಈ ನನ್ನ ಮನೆ ಕಾರ್ಮೋಲಿನ ಮಡಿಯೇರಿ ಅಪ್ಪಳಿಸಿ ಕತ್ತಲಾವರಿಸುತ್ತೆ. ಅಯ್ಯೋ, ಆಮೇಲಿರಲಿ ನಿನ್ನ ಮಾತು. ಮರ್ಯಾದೆಯಿಂದ ನಿನ್ನ ಭಾಗ ತೆಗೆದುಕೊಂಡು ದಾಟು ಇಲ್ಲಿಂದ. ಬೇಡಣ್ಣ, ಬೇಡ. ಯಾವುದೇ ಕಾರಣಕ್ಕೂ ಈ ಮನೆ ಭಾಗ ಮಾಡಬೇಡಣ್ಣ. ಅಪ್ಪನಿಗೆ ಮಾತು ಕೊಟ್ಟಿದ್ದೇವೆ ಅಂದಾಗ ಈ ಮನೆಯಲ್ಲಿ ಯಾವ ಪುಡಿ ಕಾಳು ಸಹಿತ ಬೇಡಣ್ಣ, ಬೇಡ. ಸಂತೋಷದಿಂದ ನಾನೇ ಈ ಮನೆ ಬಿಟ್ಟು ಹೊರಗೆ ಹೋಗುತ್ತೇನೆ. ಆದರೆ ಈ ಎಲ್ಲ ಆಸ್ತಿಗಿಂತ ಮಿಗಿಲಾಗಿ ಕಾಣುತ್ತಿರುವ ನನ್ನ ಕುಮಾರನಿಗೆ ನನ್ನ ಜೊತೆ ಕಳಿಸಿಕೊಡೋಣ. ನಿನ್ನ ಕೈಯ ಮುಗಿದು ಬೇಡ್ತೇನೆ. ಅವನು ನಾನು ಹೆತ್ತ ಮಗ. ಅವನಿಗೆ ಕರೆದೊಯ್ಯುವ ಅಧಿಕಾರ ನಿನಗೆಲ್ಲಿದೆ? ಮರ್ಯಾದೆಯಿಂದ ನಿನ್ನ ಭಾಗ ತೆಗೆದುಕೊಂಡು ಹೋಗುದಿದ್ದರೆ ಹೋಗೋ. ಇಲ್ಲ ಅಣ್ಣ, ನಾನು ಚಿಕ್ಕವನಿದ್ದಾಗ ಅತ್ತಿಗೆ ಜೊತೆ ಕೈ ತುತ್ತ ಉಣಿಸಿದ ಇನ್ನು ನಿನ್ನ ಕೈ ಬೇಗ ಬೇಡಾದುವೆ. ರಾಮಲಿಂಗೇಶ್ವರ ಜಾತ್ರೆ ಒಳಗ ಹೊತ್ತಿಕೊಂಡು ಒಯ್ದು ಕುಡಿಸಿದ ಮಿಠಾಯಿ ನಿನಗೆ ಬೇಡಾದುವೆ. ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ರ್ಯಾಂಕ್ ಬಂದಾಗ ತಮ್ಮ ಎಂದು ಒಪ್ಪಿದ ಈ ಕೈ ನಿನಗೆ ಬೇಡಾದುವೆ. ತಮ್ಮನಿಂದಲೇ ಜ್ಞಾನ ಜ್ಯೋತಿ ಬೆಳಗಬೇಕಂದ ಈ ನಿನ್ನ ಆಸೆ ಮಸನದ ಹಾದಿಡಿತೆ. ಹೇಳಣ್ಣ, ಹೇಳು. ನೋಡಿ ಸ್ವಾಮಿ, ನೀವು ಇಂಥ ಪರಿಯಾಗಿ ಬೇಡಿಕೊಂಡರೂ ಕೂಡ ಏನು ಪ್ರಯೋಜನ ಇಲ್ಲ. ನಡೀರಿ, ಹೋಗೋಣ. ಕುಮಾರ, ಕುಮಾರ, ಅಣ್ಣ ತಮ್ಮರ ಋಣವೆಂದು ಕಡಿದು ಹೋಯ್ತಪ್ಪ. ಮುಂಬರುವ ಕಷ್ಟಕ್ಕೆ ನೀನೇ ಹೆಗಲ ಕೊಟ್ಟು ಈ ಮನೆ ಕೀರ್ತಿ ತೋಮ ಮಗನೇ, ಈ ಮನೆ ಕೀರ್ತಿ ತೋಮ. ಪ್ರೇಮದ ಬಂಧನ ಅಮ್ಮ ಗೃಹಲಕ್ಷ್ಮಿ ಅಗಲಿತ್ತು ಎಂದು ನಿನ್ನಿಂದ ಆಗಲಿ ಹೋಗುವ ಈ ನಿನ್ನ ಮಗನನ್ನು ಕ್ಷಮಿಸಮ್ಮ, ಕ್ಷಮಿಸು. ಅಣ್ಣ ಬರ್ತೀನಿ ಕುಮಾರ. ಭಾವ ಎಂಬ ಬೈಲದೊಳಗ ಇಲ್ಲಿದ್ರೆ ನಾನು ಬದುಕಲಾರೆ. ನಾನು ಬರ್ತೀನಿ ಚಿಕ್ಕಪ್ಪ. ನೀನು ಬದುಕಿ ಉಳಿಯಲೇಬೇಕು ಕುಮಾರ, ನೀನು ಬದುಕಿ ಉಳಿಯಲೇಬೇಕು. ಮುಂಬರುವ ಹೋರಾಟಕ್ಕೆ ನೀನೇ ನಾಯಕ. ನಾನೀಗ ಬರ್ತೀನಿ ಅಣ್ಣ ಕುಮಾರ. ಭಾವ ಎಂಬ ಬೈಲದೊಳಗ ಭಕ್ತಿ ಎಂಬ ಮಂದಿರದೊಳಗ, ಭಾವ ಎಂಬ ಬೈಲದೊಳಗ ಭಕ್ತಿ ಎಂಬ ಮಂದಿರ ಒಳಗ, ನೀತಿವಂತ ರಾಮೇಶ್ವರನೇ ಭಕ್ತಿ ಭಜಿಸಲು ಬಾರೋ. ನೀತಿವಂತ ರಾಮೇಶ್ವರ ತಂದೆ ಭಕ್ತಿ ಭಜಿಸಲು. ಎಲ್ಲಿರುವೆ ರಾಮೇಶ್ವರ ಬೇಗ ಇಲ್ಲಿಗೆ ಬಾ, ಬರದಿದ್ರೆ ಜಗದೊಳಗ ಬೋರಗಾಯುದು ಒಳಗ, ಬರದಿದ್ರೆ ಜಗದೊಳಗ ಬೋರಗಾಯುವುದು ಒಳಗ. ನೋಡಪ್ಪ, ಅಂತೂ ಆ ಪೀಡೆಗಳು ಮನೆ ಬಿಟ್ಟು ಹೋದು. ಈ ಮನೆಯಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ. ಇನ್ನು ಮುಂದೆ ಎಲ್ಲ ಕೆಲಸ ನೀನು ಒಬ್ಬನೇ ಮಾಡಬೇಕು. ನಡಿ ಒಳಗೆ, ಏನ್ ನೋಡ್ತಾ ಇದೀಯ? ಅಲ್ಲ ರೀ, ಅಂತೂ ಪೀಡೆಗಳು ಮನೆ ಬಿಟ್ಟು ಹೋದು.
ಇದೇ ಸಂತೋಷದಲ್ಲಿ ನಿಮಗೆ ಬಿಸಿ 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 ಏನು ಬೇಕು? ಟೀ ಕುಡಿಸ್ತೀಯಾ? ಟೀ ಮಾಡ್ತೀನಿ, ಬನ್ನಿ ಹೋಗೋಣ.